ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂತೂ ತಾಯಿ ಮಗಳು ನಮ್ಮವ್ರ ಕೈಯಲ್ಲಿ ಸಿಕ್ಕಾಕೊಂಡಾಯ್ತು. ಇನ್ನು ಯಾವ ಟೆನ್ಷನ್ ಇಲ್ಲ, ನೆಮ್ಮದಿಯಾಗಿರ್ಬೋದು. ಇನ್ನು ಮುಂದೆ ಎಲ್ಲ ನಂದೇ ರಾಜ್ಯಭಾರ. ಓ ಮೈ ಗಾಡ್ ದಮಯಂತಿ, ವಾಟ್ ಇಸ್ ಸರ್ಪ್ರೈಸ್! ಏನು ಅಪರೂಪಕ್ಕೆ ಫೋನ್ ಮಾಡಿಬಿಟ್ಟಿದ್ಯಾ? ಹೌದಾ? ಇನ್ನೊಂದು ಸರ್ಪ್ರೈಸಾ? ಏನದು? ವಾವ್, ಫ್ಯಾಂಟಾಸ್ಟಿಕ್! ನಿನಗೋಸ್ಕರ ಕಾಯ್ತಾ ಇರ್ತೀನಿ. ನೀನು ಲ್ಯಾಂಡ್ ಆಗಿದ ತಕ್ಷಣ ನಾನು ಫೋನ್ ಮಾಡು, ನಾನು ಗಾಡಿ ಕಳಿಸ್ತೀನಿ. ಓಕೆ, ಬಾಯ್. ದಮಯಂತಿ ಬರ್ತಿದ್ದಾಳೆ, ಮೈ ಬೆಸ್ಟ್ ಫ್ರೆಂಡ್. ಅವಳು ಬರೋದು ತುಂಬ ಖುಷಿ ಆಗ್ತಿದೆ. ಆದರೆ ಇಂಥ ಟೈಮಿಗೆ ಬರ್ತಿದ್ದಾಳಲ್ಲ, ಅದೇ ಬೇಜಾರು. ನಾನೀಗ ಕೊಲ್ಲೋ ಮೂಡಲ್ಲಿದ್ದೀನಿ, ಪಾರ್ಟಿ ಮೂಡಲ್ಲಿಲ್ಲ. ಬಟ್ ಏನು ಮಾಡೋದು? ಬರ್ತೀನಿ ಅಂತ ಹೇಳೋವಳಿಗೆ ಬರಬೇಡ ಅಂತ ಹೇಳೋಕ್ಕಾಗತ್ತಾ? ಕೊಲ್ಲೋ ಪ್ರೋಗ್ರಾಮ್ನ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ರೆ ಆಯ್ತು. ಇವತ್ತು ಹೋಗೋ ಜೀವ ನಾಳೆ ಹೋಗುತ್ತೆ ಅಷ್ಟೇ. ಯಾವತ್ತು ಹರಿದ್ರೂ ರಕ್ತ ರಕ್ತ ತಾನೆ. ಶಾರದಾ, ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ಲಂಚ್ಗೆ ಬರ್ತಿದ್ದಾಳೆ. ಚೈನೀಸ್, ಕಾಂಟಿನೆಂಟಲ್, ಇಂಡಿಯನ್ ಎಲ್ಲ ಥರದ ಅಡಿಗೆ ಮಾಡಿಟ್ಬಿಡು. ಸರಿ ಮೇಡಮ್. ತಗೋ. ಗೌತಮ್ ಫೋನ್ ಮಾಡ್ತಿದ್ದಾನೆ. ಹೇಳು ಗೌತಮ್. ಮನೆಗೆ ಇವತ್ತೊಬ್ರು ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳಿಮ್ಮ. ಯಾರು ಬರ್ತಿದ್ದಾರೆ? ಸರ್ಪ್ರೈಸ್ ಅಮ್ಮ, ಬಂದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಓಕೆ. ಇಷ್ಟೇ? ಏನಂತೆ? ಯಾರೋ ಗೆಸ್ಟ್ ಬರ್ತಿದ್ದಾರೆ, ಸರ್ಪ್ರೈಸ್, ವೆಲ್ಕಮ್ ಮಾಡೋಕ್ಕೆ ರೆಡಿಯಾಗಿರು ಅಂತ ಹೇಳ್ದ. ಅವನಿಗೇನು ಗೊತ್ತು ದಮಯಂತಿ ಆಲ್ರೆಡಿ ಫೋನ್ ಮಾಡಿ ಹೇಳಿದಾಳೆ ಅಂತ. ಇದೊಂಥರ ಓಪನ್ ಸೀಕ್ರೆಟ್. ತಡ ಮಾಡೋದು ಬೇಡ, ನಡೀರಿ ಮನೆಗೆ ಹೋಗೋಣ. ಅಮ್ಮನ ನೋಡಿದ್ರೆ ಮನೆಯವರೆಲ್ಲ ಖುಷಿ ಪಡ್ತಾರೆ. ಗೌತಮರೇ, ಅದಕ್ಕೂ ಮುಂಚೆ ಒಂದು ಮುಖ್ಯವಾದ ಕೆಲಸ ಇದೆ. ಸುಧಾಗೆ ಕನ್ನಿ ಹೇಳೋರು ಹೇಳಿದ್ರಂತೆ, ಅತ್ತೆಗೆ ತುಲಾಭಾರ ಮಾಡಿದ್ರೆ ಅವ್ರ ಗುಣವಾಗ್ತಾರಂತೆ, ಅವರಿಂದ ದೂರ ಆಗಿರೋರು ಮತ್ತೆ ಸಿಗ್ತಾರೆ ಅಂತ. ಅದಕ್ಕೆ ಬೇಕಿರೋ ವ್ಯವಸ್ಥೆ ಎಲ್ಲ ಮಾಡಿದೀವಿ, ಅದನ್ನ ಮುಗಿಸ್ಕೊಂಡು ಹೋಗೋಣ. ಇದು ಯಾವಾಗ ಮಾಡಿದ್ರೆ? ಅಯ್ಯೋ, ನಾನೇನು ಮಾಡಿಲ್ಲ, ಕ್ರೆಡಿಟ್ ಎಲ್ಲ ನಿಮ್ಮ ಆಪ್ತ ಮಿತ್ರಕ್ಕೆ ಸೇರ್ಬೇಕು. ಹ್ಞೂ ಗೆಳೆಯ. ಅಪ್ಪ, ನನಗೆ ಬರೀ ತುಲಾಭಾರದ ಅಷ್ಟೇ ಗೊತ್ತಿರೋದು, ಉಳಿದ ಡೀಟೇಲ್ ಏನು ಗೊತ್ತಿಲ್ಲ. ಗೊತ್ತಿದ್ರೆ ನಿಂಗೆ ಹೇಳ್ತಿರ್ಲಿಲ್ವಾ? ಸರಿ ಬಿಡಿ, ಒಳ್ಳೇದೇ. ಮಾಡಿಸ್ಕೊಂಡೆ ಮನೆಗೆ ಹೋಗೋಣ. ಬಾಯ್. ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚ ಆಗ್ನಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಪಾರ್ಥ, ಅರೆ ಹೆಂಡತಿ ಬನ್ರಿ. ಏನಂದ್ರಿ ನೀವು? ಇನ್ನೊಂದ್ಸತಿ ಹೇಳಿ. ಹೆಂಡತಿ, ಯಾಕ್ರಿ ಹೇಳಿದ್ದನ್ನೇ ಮತ್ತೆ ಮತ್ತೆ ರಿಪೀಟ್ ಮಾಡಿಸ್ತಾ ಇದ್ದೀರಾ? ಈ ಹೆಂಡತಿ ಅನ್ನೋ ವರ್ಡ್ ಕೇಳೋದಕ್ಕೆ ಅಷ್ಟೊಂದು ಮ್ಯೂಸಿಕಲ್ ಆಗಿರುತ್ತಾ? ನೀವ್ ಹೆಂಡತಿ ಅಂತ ಹೇಳಿದ್ರೆ ಒಂಥರ ಹಿತವಾಗಿರುತ್ತೆ. ಪ್ಲೀಸ್ ಇನ್ನೊಂದೇ ಒಂದ್ಸತಿ ಹೇಳ್ತೀರಾ? ಓಕೆ ಹೆಂಡತಿ. ಥ್ಯಾಂಕ್ ಯು ಸೋ ಮಚ್. ಓ, ಐ ಲವ್ ಯು ಟೂ. ಬೈದವೇ, ನಾನು ಏನು ಕೇಳಕ್ ಬಂದೆ ಅದೇ ಮರ್ತೋಯ್ತು ನನಗೆ. ಮನೇಲಿ ಎಷ್ಟೊಂದು ಕ್ಲೀನ್ ಮಾಡಿಸಿದ್ದಾರೆ, ವೆರೈಟಿ ವೆರೈಟಿ ಅಡುಗೆ ಮಾಡಿಸ್ತಾ ಇದ್ದಾರೆ. ಏನು ವಿಷಯ? ಯಾರಾದ್ರೂ ಮನೆಗೆ ಬರ್ತಿದ್ದಾರಾ? ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದೆಯಾ? ಅಫ್ಕೋರ್ಸ್, ಎಲ್ಲಿ ಏನೇ ನಡೀತಾ ಇದ್ರು ಅದ್ರ ಇನ್ಫಾರ್ಮೇಶನ್ ಫಸ್ಟ್ ನನ್ನ ಹತ್ರನೇ ಇರುತ್ತೆ. ಹಲೋ, ಬಿಲ್ಡಪ್ ತಗೊಂಡಿದ್ದು ಸಾಕು, ಅದೇನು ಅಂತ ಹೇಳಿ. ಅಯ್ಯೋ, ಅದಾ ಮಾಮ್ ಫ್ರೆಂಡ್ ಯಾರೋ ಒಬ್ರು ಮನೆಗೆ ಬರ್ತಾ ಇದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಮಾಲ್ ಅರೇಂಜ್ಮೆಂಟ್, ಯುನೋ, ದಿವಾನ್ ಸ್ಟೈಲ್. ಓ, ಅದಕ್ಕ? ಯಾ. ಓಕೆ.
ಬೈ ದ ವೇ ಅಣ್ಣ ಅದಕ್ಕೆ ಎಲ್ಲಿ ಹೋಗಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಏನಾದರೂ ನಿಮಗಿದೆಯಾ? ಇವಾಗಷ್ಟೇ ನೀವೇನೋ ಹೇಳ್ತಾ ಇದ್ರಿ, ಏನೇ ಆದ್ರೂ ಎಲ್ಲ ಇನ್ಫಾರ್ಮೇಶನ್ಸು ನನಗೆ ಬಂದಿರತ್ತೆ ಅಂತ. ಯಾಕೆ ಈ ವಿಷಯ ಬಂದಿಲ್ವೋ? ಏನ್ರಿ ನೀವು ಏನೋ ಕೇಳೋದ್ನಪ್ಪ, ಅದನ್ನೇ ಇಟ್ಕೊಂಡು ಕಾಲು ಎಳಿತಾ ಇದ್ದೀರಾ? ಹೌದು, ಅಣ್ಣ ಅದಕ್ಕೆ ಎಲ್ಲಿಗೆ ಹೋದ್ರು? ಐ ಮೀನ್ ಬಿಗ್ ಬ್ರೋ ಆಫೀಸ್ಗೂ ಬಂದಿಲ್ಲ, ಬಂಕ್ ಮಾಡಿದ್ದಾನೆ. ಅಂದ್ರೆ ಏನ್ ಸ್ಪೆಷಲ್ ಇರ್ಬೋದು? ನಿಮ್ಗೇನಾದ್ರು ಗೊತ್ತಾ? ನನಗೇನು ಗೊತ್ತು, ಅವ್ರೇ ನನಗೆ ಹೇಳ್ಬಿಟ್ಟು ಹೋಗ್ತಾರಾ ಅಥವಾ ನಾನೇನೋ ರಿಜಿಸ್ಟರ್ ವರ್ಕ್ ಮಾಡ್ತಾ ಇದ್ದೇನಾ ಇಲ್ಲಿ? ಓ ಓ ಓ ಕೂಲ್ ಡೌನ್ ಕೂಲ್ ಡೌನ್. ಏನೋ ಕೇಳೋದ್ನಪ್ಪ, ಅದಕ್ಕೆ ಇಷ್ಟೊಂದೆಲ್ಲ ಮಾತಾಡ್ಬೇಕಾ? ಈ ನಡುವೆ ತುಂಬಾನೇ ಕೌಂಟರ್ ಕೊಡೋದು ಕಲ್ತ್ಕೊಂಡ್ಬಿಟ್ಟಿದ್ರೆ ನೀವು. ಯಾವುದಕ್ಕೂ ನಿಮ್ಮಿಂದ ಸ್ವಲ್ಪ ಹುಷಾರಾಗಿರ್ಬೇಕು. ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ಹ್ಯಾಂಡಲ್ ವಿತ್ ಕೇರ್ ಟೈಪ್ ಅನ್ನೋ ಥರಣ ನಾನು? ನಾನು ಹೇಳ್ರಿ ಹಾಗೆ ಹೇಳ್ದೆ, ನೀವೇನೇನೋ ಅನ್ಕೋತಾ ಇದ್ದೀರಾ. ನಾನೇನು ಅನ್ಕೋತಾ ಇಲ್ಲ ಪಾರ್ಥ, ನೀವ್ ಹೇಳಿದ ರೀತಿನೇ ಹಾಗಿತ್ತು. ಇವಳು ಸ್ವಲ್ಪ ಡೇಂಜರು, ಇವಳ ಜೊತೆ ಹುಷಾರಾಗಿರ್ಬೇಕು ಅನ್ನೋ ತರ. ರೀ ನೀವು ಡೇಂಜರ್ ಎಲ್ಲ ಅಲ್ಲ ಕಣ್ರಿ, ನೀವು ತುಂಬಾನೇ ಡಿಯರ್, ಮೈ ಡಿಯರ್ ಕ್ಯೂಟ್ ವೈಫ್. ಇದೊಂದು ತುಂಬಾ ಚೆನ್ನಾಗಿ ಕಲ್ತ್ಬಿಟ್ಟಿದೀರಾ. ಏನೋ ಒಂದ್ ಹೇಳಿ ನಂಗೆ ನೈಸ್ ಮಾಡ್ಬಿಡ್ತೀರಾ ಅಲ್ವಾ? ಅಪೇಕ್ಷಾ, ನಾನು ನಿಮಗೆ ನೈಸ್ ಮಾಡಿದೆ, ಇನ್ಯಾರಿಗೆ ನೈಸ್ ಮಾಡೋಕ್ಕಾಗತ್ತಾ? ಸರಿ ಸರಿ, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಓಕೆ ಬಾಯ್. ಎಲ್ಲ ಓಕೆ, ಆದ್ರೆ ಅದಕ್ಕೆ ಹತ್ರ ಯಾಕೆ ಇವ್ರು ಇಷ್ಟೊಂದು ಕೋಪ ಮಾಡ್ಕೋತಾರೆ? ಅದೊಂದೇ ನಾಟ್ ಓಕೆ. ದೇವ್ರೇ, ಹೇಗಾದ್ರೂ ಮಾಡಿ ಇವ್ರಿಬ್ರು ಒಂದ್ ಮಾಡ್ಬಿಡಪ್ಪ, ಅಷ್ಟೇ ನಾನು ನಿನ್ನ ಕೇಳ್ಕೊಳ್ಳೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.